ಜೈ ಮಾರುತ ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ. ಸಿನಿಮಾ ಆ ಲೆವೆಲ್ಗಿದೆ. ಎಸ್ ನಾರಾಯಣ್ ಕತೆ ಬರೆದ್ರೆ ಖರಾಬ್ ಆಗಿರುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಪೊಲೀಸ್ ಗೆಸ್ಟ್ ರೋಲಲ್ಲೇ ಬೆಸ್ಟ್ ಫೈಟಿಂಗ್ ಮಾಡೋರೆ, ಬೆಸ್ಟ್ ಆಕ್ಷನ್ ಮಾಡೋರೆ, ಒಂದು ಒಳ್ಳೆ ಪಾತ್ರಕ್ಕೆ ಅವರು ಅಭಿನಯ ಮಾಡೋರೆ. ಇನ್ನು ಹೀರೋ ಶ್ರೇಯಸ್ ಅವರು ಒಳ್ಳೆ ಫೈಟಿಂಗ್ ಮತ್ತು ಡ್ಯಾನ್ಸ್ ಮಾಡಿದರೆ. ಹೀರೋಯಿನ್ನು ಪಾತ್ರ ಕಡಿಮೆ ಇದೆ, ನೋಡೋಕೆ ಮಾತ್ರ ಮಸ್ತಾಗಿ ಕಾಣಿಸ್ತಾರೆ, ಮಸ್ತಾಗಿ ಹಾಟ್ ಲುಕ್ ಆಗಿದ್ದಾರೆ. ಇನ್ನು ಸಿನಿಮಾದಲ್ಲಿ ರಂಗಾಯಣ ರಘು ಮತ್ತು ತಾರಾ ಮತ್ತು ನಮ್ಮ ಫ್ಲವರ್ ಬಾಯ್ ರವಿಜನ್ ಅವರು ಖರಾಬಾಗಿ ಕಾಣಿಸೋರೆ. ಟೋಟಲಿ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ. ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಸಾಂಗ್ಸ್ ಇದೆ, ಕತೆ ಇದೆ. ಕಾಸಿದ್ದರು ಕಣ್ಣು ಮುಚ್ಕೊಂಡು ಬಂದು ನೋಡ್ಬೋದು. ಅಬ್ರಕದಬ್ರ ಈ ಸಿನಿಮಾದಲ್ಲಿ ಅವರ ಬ್ಲ್ಯಾಕ್ ಅವ್ರಿದ್ರೆ ಸಿನಿಮಾ ಸಿಕ್ಸರೆ. ಈ ಮೆಸೇಜು ಆ್ಯಕ್ಚುಲಿ ಬೇಕಾಗಿತ್ತು, ಇದು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು. ಪಿಕ್ಚರ್ನ ಪ್ರತಿಯೊಬ್ಬರು ನೋಡಲೇಬೇಕಾಗಿರುತ್ತೆ ಒಂದು ವಿಚಾರ. ದಯಮಾಡಿ ಎಲ್ಲರೂ ನೋಡಲಿ, ಎಲ್ಲರಿಗೂ ಹೇಳಿ. ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಚೆನ್ನಾಗಿದೆ, ಬೇರೆ ಸಿನಿಮಾಕಿನ ಏನು ಕಮ್ಮಿ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಎಸ್ ನಾರಾಯಣ್ ಅವರು. ನಮ್ಮ ಪ್ರೊಡ್ಯೂಸರು ಉಳಿಬೇಕು, ಎಲ್ಲರೂ ಬೆಳಿಬೇಕು. ತುಂಬ ಮೆಸೇಜ್ ಇದೆ, ನಮ್ಮ ಹೆಣ್ಮಕ್ಳಿಗೆ ಮೆಸೇಜ್ ಇದೆ ಮೇಡಮ್. ತುಂಬ ಚೆನ್ನಾಗಿದೆ, ಒಂದು ಚೂರು ಬೇಜಾರಾಗಲ್ಲ, ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ದಿಸ್ ಇಸ್ ಒರಿಜಿನಲ್ ಫ್ಯಾಮಿಲಿ ಸ್ಟೋರಿ, ಫ್ಯಾಮಿಲಿ ಸಿನಿಮಾ ನೋಡ್ಬೋದು, ಎಲ್ಲರೂ ನೋಡೋಂಥ ಸಿನಿಮಾ ಸರ್. ನೋಡ್ಬೋದು. ಥ್ಯಾಂಕ್ ಯು. ಫುಲ್ ಚೆನ್ನಾಗಿದೆ, ಬಂದು ವೀಕ್ಷೆ ಮಾತಾಡಿ ಯಾರಪ್ಪ ಮಾತಾಡಿ. ಚೆನ್ನಾಗಿದೆ, ಅದೇ ಒಂದು ರಿವ್ಯೂ ಚೆನ್ನಾಗಿದೆ. ಹುಡುಗಿಯರಿಗೆ ಬೇಕು ಚಿಂದಿಯಾಗಿದೆ, ನೋಡೋಕ್ಕೆ ಪಕ್ಕ ಮಾಸ್ ಬಂದ್ರೆ ನಮ್ಮ ಶ್ರೇಷ್ಠ ಮಾಸ್ ಮೂವಿ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ ನೋಡಿ. ಶ್ರೀನಿವಾಸ್ ಚಣ್ಣನ್ಗೆ ಒಳ್ಳೆ ಮೆಸೇಜ್ ಇದೆ, ಸೋಷಿಯಲ್ ಮೆಸೇಜ್ ಇದೆ. ಎಸ್ ನಾರಾಯಣ್ ಅವರು ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಓವರ್ ಆಲ್ ಮೂವಿ. ಚೆನ್ನಾಗೈತೆ, ಚೆನ್ನಾಗಿದೆ. ಸೈಬರ್ ಸೆಕ್ಯೂರಿಟಿ ಸಖತ್ತಾಗಿದೆ. ಮಕ್ಕಳು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಅದನ್ನು ಹೇಗೆ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೊಂಡು ಅವರಿಂದ ಅಮೌಂಟ್ ತಗೊಳ್ಳೋದಾಗಲಿ, ಹಾಗೆ ಅವ್ರನ್ನ ದುಡ್ಡು ತಗೊಂಡು ಹಾಗೆ ಅವರ ಒಂದು ವಶೀಕರಣ ಥರ ಅಂದರೆ ಅವ್ರನ್ನ ಒಂದು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವರನ್ನು ಹಾಗೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಎಕ್ಸಲ್ಲಿ ಎಲ್ಲ ಅವರ ಫ್ರೆಂಡ್ಶಿಪ್ ಮಾಡಿ ಅವ್ರ ಹತ್ರ ದುಡ್ಡು ತೊಗೊಂಡು ಹಾಗೆ ಅವ್ರನ್ನ ಅವ್ರು ಬೇಕಾದ ಕಡೆಗೆ ಕರೆಸ್ಕೊಂಡು ಅವ್ರನ್ನ ಮತ್ತು ಅವ್ರ ಹತ್ರ ದುಡ್ಡೆಲ್ಲ ತೊಗೊಂಡ್ಮೇಲೆ ಅವ್ರನ್ನ ಬೇರೆ ಒಂದು ಅರಬ್ ಕಂಟ್ರಿಗಳಿಗೆಲ್ಲ ಸೇಲ್ ಮಾಡೋದ್ರ ಬಗ್ಗೆ ಎಸ್ ನಾರಾಯಣ್ ಸರ್ ತುಂಬ ಮೂವಿನಲ್ಲಿ ತೋರಿಸ್ಕೊಂಡಿದ್ದಾರೆ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಳ್ಳೆ ಮೆಸೇಜ್ ಇದೆ. ಆಲ್ರೆಡಿ ಎಲ್ಲ ತುಂಬ ಈ ಥರ ನಡೀತಾ ಇದೆ. ಎಷ್ಟೋ ಹೆಣ್ಮಕ್ಳು ಇದೇ ಥರ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ, ಎಲ್ಲ ಬಂದು ನೋಡಿ. ಶ್ರೇಯಸ್ ನಮ್ಮ ಹತ್ರ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೇದಾಗಲಿ ಸಿನಿಮಾಗೆ. ಮಾರುತಿ ಚಲನಚಿತ್ರ ಗೆದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಏನಂತಂದರೆ ಸಮಾಜಕ್ಕೆ ಇದು ಇಂಥ ಚಲನಚಿತ್ರಗಳು ಮತ್ತು ಮೆಸೇಜ್ ಬೇಕೇ ಬೇಕು. ಆದರೆ ನಾವು ನೋಡಿಬಿಟ್ಟು ಮರ್ತು ಹೋಗೋದಲ್ಲ, ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇದೆ. ಸಾಹಸ ನಿರ್ದೇಶಕರು ಮಾತ್ರ ಒಳ್ಳೆ ಸಾಹಸ ಮಾಡ್ಯಾರೆ. ಈಗಿನ ಹೆಣ್ಮಕ್ಕಳು ಈ ಶಾರ್ಟೆಡ್ ಹಾಕೊಂಡು ಇದ್ರ ಏನಿದ್ದಾರೆ ಹೆಂಗಿಷ್ಟು ಇದು ಹೆಣ್ಮಕ್ಳು ಇದು ತಿಳ್ಕೊಳ್ಳೋಂಥ ವಿಷಯ. ಮೂವಿ ಮಾತ್ರ ಹೀರೋ ಭಾರಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದುನಿಯಾ ಅದು ಸೂಪರ್. ಅವ್ರು ಇರೋದ್ರಿಂದನೇ ಈ ಮೂವಿ ಇವರು ಏನು ದುನಿಯಾ ವಿಜಯ್ ಈ ಮೆಸೇಜ್ ಕೊಟ್ಟಿದ್ದಾರಲ್ಲ, ಇದರಂಥ ಮೆಸೇಜ್ ಬೇರೆ ಇಲ್ಲೇ ಇಲ್ಲ ಮೇಡಮ್. ಸರ್ ಒಳ್ಳೆ ಕಂಟೆಂಟ್ ಸಿನಿಮಾ. ಹುಡುಗಿಯರು ಒಂದು ಸೋಷಲ್ ಮೀಡಿಯಾದಿಂದ ಎಷ್ಟು ದೂರ ಇರಬೇಕು, ಎಷ್ಟು ಹತ್ತಿರ ಇರಬೇಕು ಅನ್ನೋದು ಒಂದು ಫಿಲ್ಮ್ ಹೇಳುತ್ತೆ. ಅದರಲ್ಲೂ ದುನಿಯಾ ವಿಜಯ್ ಸರ್ ಮಾಡಿದ್ದು ಫಿಲ್ಮು, ಅದು ಆ್ಯಕ್ಟಿಂಗು ಸಖತ್ತಾಗಿದೆ. ಸೊ ನಮ್ಮ ಕರ್ನಾಟಕ ಪೊಲೀಸ್ ಕೂಡ ಅದೇ ಥರ ರೂಟ್ ಹೋಗ್ತಾ ಇದ್ದಾರೆ ಒಂದು ಹುಡುಗಿಯರ ಸೇಫಿಗೆ. ಸೊ ಒಳ್ಳೆ ಕಂಟೆಂಟ್ ಸಿನಿಮಾ ಸರ್. ಸೋಷಲ್ ಮೀಡಿಯಾದಿಂದ ಹುಡುಗಿಯರು ತುಂಬ ದೂರ ಇದ್ದರೆ ಒಳ್ಳೆಯದಂತ ಈ ಫಿಲ್ಮ್ ಗೊತ್ತಾಗುತ್ತೆ ಸರ್. ಸರ್ ತುಂಬ ಚೆನ್ನಾಗಿದೆ ಸರ್. ನಿಜ ಹೇಳ್ಬೇಕಂತಂದರೆ ಅವರು ಒಂದು ಭೀಮಾ ನಂತರ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಮಾರುತ ಸಿನಿಮಾ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳು ಬಂದು ಕುತ್ಕೊಂಡು ಖಂಡಿತವಾಗ್ಲೂ ನೋಡಲೇಬೇಕು. ಯಾಕಂತಂದರೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಅನಾಹುತಗಳೆಲ್ಲ ನಡೆಯುತ್ತೆ ಅನ್ನೋದನ್ನು ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ. ಬಂದು ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲ ಥರ ಸಿಗುತ್ತೆ ಈ ಮೂವಿಯಲ್ಲಿ. ಪ್ರತಿಯೊಬ್ಬರು ಫ್ಯಾಮಿಲಿನೂ ಬಂದು ನೋಡ್ಬೋದು. ಯಾಕಂತಂದರೆ ಇಲ್ಲಿ ಹೆಣ್ಮಕ್ಳು ತುಂಬ ಟ್ರ್ಯಾಪ್ ಆಗ್ತಾರೆ ಅಂತೇಳಿ ಒಂದೊಳ್ಳೆ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಸರ್ ಆ್ಯಕ್ಟಿಂಗ್ ಆಗ್ಬೋದು, ಶ್ರೇಯಸ್ ಮಂಜು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು. ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ. ತೆಲುಗು ಅಲ್ಲ, ಕನ್ನಡನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಆ್ಯಕ್ಟಿಂಗ್ ಮೂಲಕ. ಎಲ್ಲರೂ ಪ್ರತಿಯೊಬ್ಬರು ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಬಂದು ನೋಡಿ ಪಿಕ್ಚರ್ನ. ಮುಂದೆ ಹೇಳ್ಬೇಕಂದ್ರೆ ಸರ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಿ. ಶ್ರೇಯಸ್ ಅಣ್ಣನಿಗೆ ಜೈ, ಶ್ರೇಯಸ್ ಅಣ್ಣನಿಗೆ ಜೈ. ತುಂಬ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಬೇಡಿ, ಫ್ಯಾಮಿಲಿ ಆಡಿಯನ್ಸು. ಸೊ ಆಫ್ಟರ್ ಸೂಪ್ರಮ್ ಸೊ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೋ ಅಂಥ ಒಳ್ಳೆ ಮೂವಿ.
ಮತ್ತು ಎಸ್ ನಾರಾಯಣ್ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಮಿಸ್ ಮಾಡ್ಕೊಬೇಡಿ, ಗುಡ್ ಮೂವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳಿರುವಂಥ ತಂದೆ ತಾಯಿ ಎಲ್ಲ ನೋಡುವಂಥ ಮೂವಿ ಇದು. ಫೇಕ್ ಅಕೌಂಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಮೋಸ ಹೋಗೋದು ಹೇಗೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ದಯಮಾಡಿ ಕುಟುಂಬ ಸಮೇತ ಹೆಣ್ಮಕ್ಳಿರೋ ತಂದೆ ತಾಯಿ ದಯಮಾಡಿ ಬಂದು ನೋಡಿ, ಯಾರೂ ಮೋಸ ಹೋಗ್ಬೇಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸರ್, ಮೂವಿ ತುಂಬ ಚೆನ್ನಾಗಿದೆ. ಒಂದು ಸಮಾಜಕ್ಕೆ ಒಂದು ಕೊಡುಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ FB ಆಗ್ಬೋದು, ಇನ್ಸ್ಟಾದಲ್ಲಿ ಇಂಥ ಅಮಾಯಕ ಹೆಣ್ಣು ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸೊ ಈ ಮೆಸೇಜು ಎಲ್ಲರೂ ಪಾಸ್ ಆಗಬೇಕು. ಯಾವುದ್ಯಾವುದೋ ಮೂವಿ ನೋಡೋಕ್ಕಿಂತ ನಾವು ಇಂಥ ಮೆಸೇಜ್ ಇರೋಂಥ ಮೂವಿ ನೋಡಬೇಕು. ಮತ್ತು ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಶ್ರೇಯಸ್ ಅವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ. ನಂತರ ನಮ್ಮ ದುನಿಯಾ ವಿಜಯ್ ಆಗಿರ್ಬೋದು, ಆಮೇಲೆ ನಂತರ ಡೈರೆಕ್ಷನ್ ಆಗಿರುವಂಥ ನಾರಾಯಣ್ ಸರ್ ತುಂಬ ಚೆನ್ನಾಗಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ವೆರಿ ನೈಸ್ ಮೂವಿ. ದಯಮಾಡಿ ಹೆಣ್ಮಕ್ಳು ಇದನ್ನು ನೋಡಿ ಫಾಲೋ ಮಾಡಿ. ನಾವು ಇದು ಯಾವುದೋ ಒಂದು ರಿಲೇಟೆಡ್ ಇರೋಂಥ ಮೂವಿನ ನಾವು ನೋಡಿ ಮರೆತು ಹೋಗೋದಲ್ಲ, ಇದನ್ನು ನಾವು ಫಾಲೋ ಮಾಡಬೇಕು, 4 ಜನಕ್ಕೆ ಹೇಳಬೇಕು. ಸೊ ಇಂಥ ಮೆಸೇಜ್ನ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಮ್ಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶ್ರೇಯಸ್ ಮಂಜು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಸರು ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಮೆಸೇಜು ಎಲ್ಲರೂ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೋಡಬೇಕೆಲ್ಲ. ಒಂದು ಸರಿ ನೋಡೋ ಮೂವಿ ಇದು, ಎಲ್ಲ ನೋಡಿ ಖಂಡಿತ. ಹೌದು, ನೋಡ್ಬೋದು. ಚೆನ್ನಾಗಿದೆ. ಹೀರೋಯಿಂದು ಚೆನ್ನಾಗಿ ಮಾಡಿದ್ದಾರೆ. ಸಾಧು ಕೋಕಿಲ ಸರ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ದುನಿಯಾ ವಿಜಯ್ ಅವರು ಮತ್ತು ಶ್ರೇಯಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಮೆಸೇಜು ಫಾರ್ ದಿ ಯಂಗ್ಸ್ಟರ್ಸ್, ಅದರಲ್ಲಿ ಎಸ್ಪೆಷಲಿ ಫಾರ್ ಗರ್ಲ್ಸ್. ದಯವಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಯಾರೂ ಈ ಥರ ಚಾಟಿಂಗ್ ಮಾಡಬೇಡಿ, ಮಾಡಿ ಸಿಗಾಕ್ಕೊಂಡು ಅವ್ರ ಲೈಫ್ ಹಾಳು ಮಾಡ್ಕೋಬೇಡಿ. ಯಾಕಂದರೆ ಇದರಲ್ಲಿ ಮೋಸ ಹೋಗೋದು ಒಂದೇ ಅಲ್ಲ, ಅವರು ಪಿಕ್ಚರಲ್ಲಿ ನೋಡಿಸ್ದಂಗೆ ಹೆಣ್ಮಕ್ಳನ್ನ ಮಾರಿ ದುಡ್ಡು ಮಾಡ್ಕೊಳ್ಳೋರು ಇವಾಗ ಜಾಸ್ತಿ ಜನ ಆಗಿದ್ದಾರೆ, ಅದು ಎಸ್ಪೆಷಲಿ ಇಂಡಿಯಾದಲ್ಲಿ. ದಯವಿಟ್ಟು ಇದೊಂದು ಬ್ಯೂಟಿಫುಲ್ ಮೆಸೇಜ್ ಫಾರ್ ಎವ್ರಿ ಒನ್. ಪ್ಲೀಸ್ ಕಮ್ ಆ್ಯಂಡ್ ಸಿ ಇನ್ ದಿ ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ ಅವರ್ ಹೀರೋ ಆ್ಯಂಡ್ ಹೀರೋಯಿನ್ಸ್. ಶ್ರೇಯಸ್ ಇಸ್ ಆಲ್ಸೋ ವೆರಿ ನೈಸ್ಲಿ ಡನ್. ಸಪೋರ್ಟಿಂಗ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.